ಹಾಯ್ ಫ್ರೆಂಡ್ಸ್, ಹವ್ ಆರ್ ಯು? ಹೆಂಗದಿರಿ? ಆರಾಮದಿರಿ ಅನ್ಕೊಂಡಿರಿ. ಇವತ್ತು ಸ್ಟಾರ್ಟ್ ಮಾಡಿದ್ದು. ಏನೇನು ಮಾಡಿದ್ದಿ ಬೆಳಿಗ್ಗಿಂದ? ನಾಷ್ಟ ಆಯಿತು. ಇವತ್ತಿನ ಸಂಡೇ ಸ್ಪೆಷಲ್ ಏನು ನಾಷ್ಟ ಮಾಡಿದ್ದಿ? ಉಪ್ಪಿಟ್ಟು. ಮತ್ತು ಹಾಯ್ ಮ್ಯಾಮ್. ಹಾಯ್ ಹಾಯ್ ಗುಬಿ. ಹಾಯ್ ಹಾಯ್. ಅಪ್ಪ ಹೋಗೋ ಮರ ಗಣಪತಿ ಗುಡಿಗೆ. ಅಪ್ಪ ಏನು ಮಾಡತ್ತಿದ್ರಿ? ಬಜ್ಜಿ ಮಾಡಿದ್ರಿ? ಗುಬ್ಬಿ ಬಜ್ಜಿ ಮಾಡಿ ಎದ್ಲು ಈಗ. ಬಜ್ಜಿ ಮಾಡಿದ್ರಿ ಅಮ್ಮ ಮಾಡಿ. ಏನು ತಿಂದಿದ್ರಿ? ಹಾಂ ಹಾಂ ಕಾಕ ಚಿಚ್ಚಿ ಚಿಚ್ಚಿ ಮಮ್ಮಿ 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 ಹೇಳು ಗುಬ್ಬಿ. ಮಮ್ಮ ಮಮ್ಮಿ ಪಾಪ ನೀನು ಮಮ್ಮಿ ಹೇಳುದಿಲ್ಲ. ಮಮ್ಮಿ ಹೇಳುದಿಲ್ಲ. ಪಪ್ಪ ಹೇಳ. ಪಪ್ಪ ಬಾಯ್ ಖಾಲಿಲ್ಲ. ಹೋಗ್ತಾ ಬತ್ತೀಯಾ? ಇಲ್ಲಿ ಮಾಡ್ತೀಯಾ? ಎಲ್ಲಕ್ಕೆ ಬರುತ್ತೆ? ಎಲ್ಲಿ ಬರು? ಇಲ್ಲೇ ಬಾ. ಇಷ್ಟು ಜನ ಬಿಸಿಲು ಬಿದ್ದೈತಲ್ಲ. ಹಾಂ ಬೀಳ್ತಿ ಗುಬ್ಬಿ. ಹೋಗೋರ್ ಪುಂಡಿ ಪಲ್ಯ ತೋರ್ಸಿಲ್. ಪುಂಡಿ ಪಲ್ಯ ಇದು ಪುಂಡಿ ಪಲ್ಯ ಇದಂಗಿಲ್ಲ. ಪುಂಡಿ ಪಲ್ಯ ಇದಂಗಿಲ್ಲ ಇದು. ಪುಂಡಿ ಪಲ್ಯ ಇದಂಗಿಲ್ಲ. ಮತ್ತೇನಿದ್ದಂಗೈತಿ? ಪುಂಡಿ ಪಲ್ಯ ಹರಿಯತ್ತೇವೆ ನೋಡ್ರಿ. ಪುಂಡಿ ಪಲ್ಯ ನಾಳೆ. ಪುಂಡಿ ಪಲ್ಯ ರೊಟ್ಟಿ. ಇಲ್ಲಿ ಇಲ್ಲಿ ಇದು ಏನು ಇದು ಎಂದು ಕಣ್ಮುಚ್ಚಿಗೆ ಗಿಡ. ಕಣ್ಮುಚ್ಚಿಗೆ ಗಿಡ. ಇಲ್ಲ ಐತಲ್ಲ. ಹಿಂಗೆ ಮುಟ್ಟಿದ್ರೆ ಮುನಿತೈತಿ ನೋಡಿದ. ಹಿಂಗೆ ಮುಟ್ಟಿದ್ರೆ ನೋಡಲ್ಲ ಹೆಂಗೆ ಕತ್ತದ. ಇಲ್ಲಿ ಮಾಡಿ ಗುರು. ಆ ಕಡೆ ಬಾ. ಆ ಕಡೆಯಿಂದ ಬಾ. ಅದು ಕೈಯಾಗಿನ ಚಲ್ತಿ ನೋಡ ನೀನು. ಮುಟ್ಟಿದ್ರೆ ಹೆಂಗೆ ಆಕತ್ ನೋಡೋದು. ಅದಕ್ಕೆ ಮುಟ್ಟಿದ್ರೆ ಮುನಿ ಅಂತ ಹೇಳ್ತಾರೆ. ಎಲ್ಲಿ ಕಸ ಅಲ್ಲದೆ ಹೂವಿನ ಗಿಡ ಅದು. ಇದೆ ಆಬಾಲಿ ಹೂ. ಏನು ಹೂವು ಆಗಿಲ್ಲ ಅದ್ರ. ಮಳೆಗಾಲದಾಗ ಆಗುದಿಲ್ಲ ಅದು. ತೋರ್ಸಿದ ಗಿಡ. ಸೃಜನ್ ನೋಡ್ರಿ ಇಲ್ಲಿ ಎದ್ರ ಗಿಡ ಹಚ್ಚತ್ ಹೇಳಿ ಸೃಜನ ನೀನು? ಪುಂಡಿ ಪಲ್ಯ. ಪುಂಡಿ ಪಲ್ಯ. ಪುಂಡಿ ಪಲ್ಯ. ಪುಂಡಿ ತೆಗ್ದು ಹಚ್ಚೋ ಮರೆಯ. ತೆಗ್ದು ಮಾಡೋದನ ಇದನ್ನ ತಗೊಂಬಂದ. ಮುರಿತೀನಿ. ಸುತ್ತಾಕೆ ಏಯ್ ಗುಬ್ಬಿ, ನೀರಾಟ ಆಡತ್ತಿ? ಹಾಂ.
ಪುಂಡಿ ಪಲ್ಯ ಸಿಕ್ತಾ? ಇದು ಸ್ವಲ್ಪ ಆಕತಿ, ಭಾಳ ಆಗೋದಿಲ್ಲ. ನಮ್ಮ ಅಪ್ಪನ ಕೈಯಾಗದಾವ ಅವ ಹಾಕಿದ್ಬಿಡು. ಭಾಳ ಆಗೋದಿಲ್ಲ ಅದು ಪಲ್ಯ. ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಎಲ್ಲ ಹೊಂಟೇವಂದ್ರೆ ಅಲ್ಲಿ ಸೇಲ್ ಐತ್ರಿ, ಅಲ್ಲಿ ಹೊಂಟೇವ್ರಿ. ಇಲ್ಲೊಂಡ್ರಿ ಗುಬ್ಬಿನ ತೋರಿಸ್ತೀನಿ. ಇಲ್ಲ ಗುಬ್ಬಿ ನೋಡ್ರಿ ಹಂಗ ರೆಡಿ ಆಗ್ಯಾಳ. ಟಿಕ್ಲಿ ಹಚ್ಚಕ್ ಹೋಗತ್ತಾರ್ರಿ. ಅದಕ್ಕಲ್ಲೇ ಹೇಳಿನ ಅಲ್ಲಿ ಸೇಲಿಗೆ ಹೊಂಟನ್ರಿ. ಅಲ್ಲಿ ಎಲ್ಲರೂ ಇಲ್ಲಿ ನೋಡ್ರಿ ನಮ್ಮ ಮಮ್ಮಿನೂ ರೆಡಿ ಆಗ್ಯಾಳು. ಇಲ್ಲಿ ನೋಡ್ರಿ ನಮ್ಮ ಸೃಜನ್ ಬಾಯ್ ಬಾಯ್. ಹಾಯ್ ಫ್ರೆಂಡ್ಸ್, ಈ ರೀತಿಯಾಗಿ ನಮ್ಮ ಒಂದು ಸಂಡೇ ಇತ್ತು ನೋಡ್ರಿ. ಆಮೇಲೆ ಏನಂತ ಹೇಳಿದರೆ, ರಾತ್ರಿ ನಾವು ಬಂದು ಅಡುಗೆನ ಮಾಡಿಕೊಂಡು ಊಟ ಮಾಡುವಾಗಿಂದ ವಿಡಿಯೋ ಇದೆಲ್ಲ. ಅನ್ನ ಮಾಡಿಕೊಂಡೆ ಬಂದಮೇಲೆ ಅಂದರೆ ಮಧ್ಯಾಹ್ನ ಹೊರಗನ ಊಟ ಮಾಡಿ ಬಂದಿದ್ವಿ. ಹಾಗಾಗಿ ರಾತ್ರಿಗೆ ಸ್ವಲ್ಪ ಪನ್ನೀರ್ ಇತ್ತು, ತೊಗೊಂಡು ಬಂದಿದ್ವಿ. ಒನ್ ಟೈಮ್ ಮಾಡಿದ್ದು ಪಾಲಕ್ ಪನ್ನೀರ್ ಮಾಡಿದ್ವಿ, ಅದು ಇನ್ನೊಂದು ಸ್ವಲ್ಪ ಇತ್ತು. ಹಾಗಾಗಿ ಇವತ್ತು ಪಾಲಕ್ ಇರಲಿಲ್ಲ. ಹಾಗಾಗಿ ಏನೇನೈತಿ ಪನ್ನೀರ್ ಅಂತೂ ಇತ್ತು. ಅದನ್ನು ಸುಮ್ಮನೆ ಜಾಸ್ತಿ ದಿನ ಇಡೋದು ಯಾಕೆ, ಸ್ವಲ್ಪನೂ ಇತ್ತು, ಜಾಸ್ತಿ ಇರಲಿಲ್ಲ. ಅಂದರೆ ಒಂದೇ ಟೈಮ್ ಆಗುವಷ್ಟಿತ್ತು. ಈಗ ಮಾಡಿದ್ರೆ ಖಾಲಿ ಆಗಿಬಿಡ್ತಿತ್ತು ಅಷ್ಟೆ. ಮಧ್ಯಾಹ್ನ ಎಲ್ಲ ಮಾಡಿದ್ರೆ ಅಷ್ಟು ಸರಿ ಆಗ್ತಿರ್ಲಿಲ್ಲ, ಅಷ್ಟು ಕಷ್ಟ ಇತ್ತು. ಹಾಗಾಗಿ ಪಾಲಕ್ ಐತಿ, ಭಾಳ ದಿನ ಆಗಿತ್ತು. ಒನ್ ಟೈಮ್ ತೊಗೊಂಬಂದು ಪಾಲಕ್ ಪನ್ನೀರ್ ಮಾಡಿ ತೆಗ್ದಿಟ್ಟಿದ್ದೆ. ಹಾಗಾಗಿ ಇದಿಷ್ಟಿತ್ತಲ್ಲ, ಇದನ್ನು ನಾನು ಮಾಡ್ಕೊಂಡ್ರೆ ಇವತ್ತು ಅಂತ ಹೇಳಿ ಈ ರೀತಿ ಒಂದು ಪನ್ನೀರ್ ತಿಕ್ಕ ಮಸಾಲ ಆ ರೀತಿ ಇವತ್ತು ಮಾಡ್ಕೊಳಕತ್ತಿತ್ತು ನೋಡ್ರಿ. ಇದು ನೈಟ್ ಟೈಮ್ ನಮ್ಮದೆಲ್ಲ ಸೇಲ್ಗೆಲ್ಲ ಹೋಗಿ ಬಂದು ಆದಮೇಲೆ ಈ ಒಂದು ನಮ್ಮದು ಡಿನ್ನರ್ ರೆಡಿ ಆಗಾಕತ್ತಿತ್ತು ನೋಡ್ರಿ. ಅದಕ್ಕೆ ಒಂದಷ್ಟು ಉಳ್ಳಾಗಡ್ಡಿ, ಆಮೇಲೆ ಕ್ಯಾಪ್ಸಿಕಮ್ಮು ಎಲ್ಲನೂ ಕಟ್ ಮಾಡಿ ಇಟ್ಕೊಂಡು, ಈಗ ಶುಂಠಿ ಬೆಳ್ಳುಳ್ಳಿನ ಪೇಸ್ಟ್ ಇರಲಿಲ್ಲ, ಹಾಗಾಗಿ ಈ ರೀತಿ ಶುಂಠಿನ ಬೆಳ್ಳುಳ್ಳಿನ ಡೈರೆಕ್ಟಾಗಿ ಹಾಕ್ಕೊಳಕತ್ತಂಥದ್ದು. ಹಂಗೆ ಏನೇನಿತ್ತಲ್ಲ ಅದೆಲ್ಲ ಹಾಕಿ ಮಾಡಿದ್ರಾತು. ಒಟ್ಟು ತಿನ್ನಕ್ಕಂತೂ ಚಲೋ ಆಗಿರ್ಬೇಕು, ರುಚಿಯಾಗಿರ್ಬೇಕು. ಆಮೇಲೆ ಪನ್ನೀರ್ ಜಾಸ್ತಿ ದಿನ ಇಡೋದು ಬೇಡ ಅಂಥೇಳಿ ಅನಿಸಿ, ಆಮೇಲೆ ಸಂಡೇ ಸ್ಪೆಷಲ್ಲ ಬೇಕು ಅಂಥೇಳಿ ಅನ್ಸೋದು ಒಂದದೇನೋ ಗೊತ್ತಿಲ್ಲ. ಹಾಗಾಗಿ ಇದನ್ನು ಮಾಡ್ಕೊಳಕತ್ತಿದ್ವಿ. ಸುಜ್ಜು ಮಲ್ಕೊಳಕತ್ತಿದ್ದ, ಅಂದ್ರೆ ಮಲ್ಕೊಂಡಿರಲಿಲ್ಲ ಇನ್ನೂ. ಗುಬ್ಬಿಗೆ ಮಲಗಿಸಿದ್ದೆ, ಅಂದರೆ ಮಧ್ಯಾಹ್ನ ಎಲ್ಲನೂ ಅಡ್ಡಾಡಿ ಬಂದಿದ್ಲಲ್ಲ, ಆಕೆಗೆ ಒಂದು ಸ್ವಲ್ಪ ನಿದ್ದೆ ಬಂದಿತ್ತು. ಹಾಗಾಗಿ ಆಕೆಗೆ ಮಲಗಿಸಿ ಇದೆಲ್ಲ ಕೆಲಸನೂ ಮಾಡ್ಕೊಳಕತ್ತಂಥದ್ದು. ಸೊ ಇವತ್ತಿನ ಈ ಒಂದು ವ್ಲಾಗ್ ಈ ರೀತಿಯಾಗಿತ್ತು. ನಿಮಗೆಲ್ಲ ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ ಅಂತ ಹೇಳ್ತೀನಿ. ಹಂಗೆ ನಿಮ್ಗೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ ಅಂತ ಹೇಳ್ತೀನಿ. ಆಮೇಲೆ ಇನ್ನೂ ಒಂದೇನಂದ್ರೆ, ನಾವು ಸೇಲ್ಗೆ ಹೋಗಿದ್ವಲ್ಲ, ಅಲ್ಲಿ ಏನೇನು ತೊಗೊಂಡು ಬಂದ್ವಿ ಅನ್ನೋದನ್ನು ನಾನು ನೆಕ್ಸ್ಟ್ ಮನೆಗೆ ಒಂದು 6 ಗಂಟೆ ಅಂದ್ರೆ ಹಿಂಗೆಲ್ಲ ಬಂದ್ವಿ.
ಮಧ್ಯಾಹ್ನ ಅಲ್ಲೇ ಊಟ ಮಾಡ್ಕೊಂಬಂದಿದ್ವಿ, ಹೊರಗನೆ ತಿಂದು ಬಂದಿದ್ವಿ. ಹಾಗಾಗಿ ರಾತ್ರಿ ಬಂದು ಸಂಡೇ ಸ್ಪೆಷಲ್ ಇರಲಿ ಅಂಥೇಳಿ ಈ ರೀತಿ ಒಂದು ಏನೇನು ಇತ್ತಲ್ಲ ಅದೆಲ್ಲ ಹಾಕಿ ಒಂದು ಪನ್ನೀರ್ದು ರೆಸಿಪಿನ ಮಾಡಿಕೊಂಡು ಊಟನ ಮಾಡಿದ್ವಿ. ಗುಬ್ಬಿ ಅಂತೂ ಮಲ್ಕೊಂಡಿದ್ಲು, ಸೃಜನೂ ಮಲ್ಕೊಳಕ್ಕೆ ಹೊಂಟಿದ್ದ. ಹಂಗೆ ಈ ರೀತಿಯಾಗಿ ನಮ್ಮ ಒಂದು ಸಂಡೇ ಈ ರೀತಿ ನಮ್ಮ ದಿನ ಇತ್ತು ಅಂತ ಹೇಳ್ತೀನಿ ನೋಡ್ರಿ. ನಿಮ್ಗೆ ಹೆಂಗೆ ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿರಿ. ಹಂಗೆ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ್ದ ನೋಡತ್ತೀರಿ, ಸೊ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ ಅಂತ ಹೇಳ್ತೀನಿ. ಹಂಗೆ ನಿಮ್ಗೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರೆಯೋಕ್ಕೆ ಹೋಗಬೇಡ್ರಿ. ಹಂಗೆ ನಾನು ಹೇಳಿದೆ ಅಲ್ಲ, ಏನೇನು ನಾವು ತೊಗೊಂಡು ಬಂದಿದ್ವಿ ಆ ಒಂದು ಸೇಲ್ಗೆ ಹೋಗಿ ಅಲ್ಲಿ ಏನಿತ್ತು, ಏನು ತೊಗೊಂಡು ಬಂದೆ ಅನ್ನೋದನ್ನು ನೆಕ್ಸ್ಟ್ ಒಂದು ವ್ಲಾಗ್ ಒಳಗೆ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವ್ಲಾಗ್ನ ಇಲ್ಲಿಗೆ ಮುಗಿಸ್ತೇನೆ. ನೋಡಿದಂಥ ಎಲ್ರಿಗೂ, ಪೂರ್ತಿಯಾಗಿ ನೋಡಿದಂಥ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಬಾಯ್, ಟೇಕ್ ಕೇರ್, ಸಿ ಯು.